ವಿಜಯಪುರದ ಶಾಖೆಯ ಅತಿದೊಡ್ಡ ಮೈಲಿಗಲ್ಲು ವಿಶ್ವ ಪರಿವರ್ತನ ಭವನ ಲೋಕಾರ್ಪಣೆ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ನಮ್ಮ ಬೇರೆ ಮಠದ ಶ್ರೀಗಳ ಅಡಿದಾವರೆಗಳಿಗೆ ಪಡಮಟ್ಟು ನಮ್ಮ ಸಹೋದರಿಯಾದಂತಹ ಲಕ್ಷ್ಮಿ ಅಕ್ಕನವರ ಸಹೋದರರಾದಂತಹ ಹರಿಯವರಿಗೆ, ಪರಿಮಳ ಅಕ್ಕನವರಿಗೆ ಹಾಗೂ ಮಹೇಶ್ ಅವರಿಗೆ ಮತ್ತು ವಿಶೇಷವಾಗಿ ನಮ್ಮ ತಿಂಡ್ಲು ಬಸವರಾಜನವರ ಕುಟುಂಬಕ್ಕೆ ಅವರ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗೂ ನಮ್ಮ ಲಿಂಗಪ್ಪಣ್ಣವರು ಅವರೊಂದು ದೊಡ್ಡ ಪಿಲ್ಲರ್ ಇಲ್ಲಿ. ನಿಮ್ಮೆಲ್ಲರಿಗೆ ನನ್ನ ತುಂಬು ಹೃದಯದ ಶುಭಾಶಯಗಳು, ಶರಣು ಶರಣಾರ್ಥಿ. 12 ವರ್ಷದ ಹಿಂದೆ ಈ ಒಂದು ಶಾಖೆಗೆ ಒಂದು ಜಾಗ ಮಾಡಬೇಕು, ಈ ಶಾಖೆ ಹೆಸರಿನಲ್ಲಿ ಒಂದು ಪರ್ಮನೆಂಟ್ ಜಾಗ ಮಾಡಬೇಕಂತ ಹೇಳಿ ನಮ್ಮ ಲಿಂಗಪ್ಪಣ್ಣವರು, ಪರಿಮಳಕ್ಕವರು, ನಾವು BDA ಓಡಾಡಿದ್ವಿ. BDAದಲ್ಲಿ ಒಂದು ಜಾಗ ಮಂಜೂರಾಯಿತು. ಅದು ಇನ್ನೇನು ದುಡ್ಡು ಕಟ್ಟಬೇಕು, ಅಂತಹ ಸಂದರ್ಭದಲ್ಲಿ ಅದು ಕೈತಪ್ಪಿ ಹೋಯಿತು. ಅದು ನಮ್ಮ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸ್ಯಾಂಕ್ಷನ್ ಆಯಿತು. ನಾವು ಲಿಂಗಪ್ಪಣ್ಣವರು ಬಹಳ ಬೇಸರ ಪಟ್ಕೊಂಡು ಅವತ್ತು ಬರಬೇಕಾಗಿ ಬಂತು. ಆದರೆ ಶಿವನಿಚ್ಛೆ ಬೇರೆ ಇತ್ತು. ನೀವು ಸ್ಥಳ ತಗೊಂಡು ಅದಕ್ಕೆ ಬಂಡವಾಳ ಹಾಕಿ ಬಿಲ್ಡಿಂಗ್ ಕಟ್ಟಿ ಯಾಕಪ್ಪ, ಸ್ವಲ್ಪ ತಡೀರಿ, ರೆಡಿ ಮಾಡೇ ಕೊಡ್ತೀವಿ. ಆದರೆ ಆ ಕೆಲಸ ನಮ್ಮ ಅಂತ ಒಂದು ಪವಿತ್ರವಾದ ಕೆಲಸ ನಮ್ಮ ಜನಪ್ರಿಯ ಶಾಸಕರಾದಂತಹ ಕೃಷ್ಣ ಬೈರೇಗೌಡರು, ಅವರು ಒಬ್ರು ನಿಜಕ್ಕೂ ಒಬ್ಬ ಯೋಗಿ. ನಮ್ಮ ಕೃಷ್ಣ ಬೈರೇಗೌಡರಿದ್ದಾರಲ್ಲ, ಒಬ್ಬ ಯೋಗಿ. ಅವರ ಜೀವನ ಕೂಡ ಯೋಗಿ ಜೀವನ ಇದೆ. ನೋಡೋದಕ್ಕೆ ಅವ್ರಿಗೆ ಸಾಧಾರಣ ರಾಜಕಾರಣಿ ತರ ಕಂಡ್ರೂ ಕೂಡ ಅವರ ದಂಪತಿಗಳು ಬಹಳ ಯೋಗಿ ಜೀವನವನ್ನು ಮಾಡ್ತಾ ಇದ್ದಾರೆ. ಅಂತ ಯೋಗಿ ಜೀವನವನ್ನು ಅಳವಡಿಸಿಕೊಂಡಂತವರ ಕೈಯಲ್ಲಿ ಮಾತ್ರ ಇಂಥ ಯೋಗಮಯವಾದಂತಹ ಕಾರ್ಯಗಳು ನಡೆಯುತ್ತವೆ, ಇಲ್ಲಾಂದ್ರೆ ಸಾಧ್ಯ ಆಗುವುದಿಲ್ಲ. ಈ ಕಾರ್ಯ ನೆರವೇರಲಿಕ್ಕೆ ಕಾರಣರಾಗಿರ್ತಕ್ಕಂಥವ್ರು ನಮ್ಮ ಸಹೋದರಿ ಲಕ್ಷ್ಮಿಯವರು, ನಮ್ಮ ಸಹೋದರ ಹರಿಯವರು. ನಮ್ದು ಪೀರಿಯಡ್ ಮುಗೀತು, ನಾವು ಕೌನ್ಸಿಲರ್ ಆದ್ವಿ ಇಲ್ಲಿ. ನಂತರ ಅವರು ಆಜಿಯಾಗಿ ಬಂದು ಇಲ್ಲಿಯ ಕಾರ್ಯಕಲಾಪಗಳನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಇವರ ಒಂದು ಸಹಕಾರ, ಇವರು ನಿರಂತರ ಪರಿಶ್ರಮ, ಇವತ್ತು ಈ ಒಂದು ರೆಡಿಮೇಡ್ ಭವನ ಪ್ರಾಪ್ತವಾಗಿದೆ. ನಿಜಕ್ಕೂ ಕೂಡ ಆ ಕರುಣಾಮಯ, ಆ ಶಿವ ಕರುಣಾಸಾಗರ, ಪತಿತ ಪಾವನ ಪಶುಪತಿ ದಯಾನಿಧಿ ಕ್ಷಮಾನಿಧಿ ಆನಂದ ಸಾಗರ ಕರುಣಾಸಾಗರ ಕೃಪಾಸಾಗರನಾಗಿರ್ತಕ್ಕಂಥ ಶಿವನ ಮಹಿಮೆಯನ್ನ ಯಾರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಅದಕ್ಕೆ ಸಾಕ್ಷಿ ಇವತ್ತು. ಇದೊಂದು ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯ ಅಂತಂದ್ರೆ ಭಕ್ತಿ, ಜ್ಞಾನ, ವೈರಾಗ್ಯದ ಸಂಗಮ. ಇದು ಭಕ್ತಿ, ಜ್ಞಾನ, ವೈರಾಗ್ಯದ ಸಂಗಮ. ನಾವು ಬಸವ ತತ್ವದಲ್ಲಿ ಗುರುಲಿಂಗ ಜಂಗಮ ಅಂತೀವಿ. ಆ ಗುರುಲಿಂಗ ಜಂಗಮದ ಸಾಕ್ಷಿ ಸ್ವರೂಪ ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯ. ಇಲ್ಲಿ ಇಡೀ ನಮ್ಮ ದೇಶದಲ್ಲಿ ಶಿವನ ಮಹಿಮೆಯನ್ನ, ಶಿವನ ಜ್ಞಾನವನ್ನ ಇಡೀ ದೇಶ ಅಲ್ಲ ವಿದೇಶಗಳಲ್ಲಿ ಪ್ರಸಾರ ಮಾಡ್ತಾ ಇರ್ತಕ್ಕಂಥ ಏಕೈಕ ಸಂಸ್ಥೆ ಇದು. 12ನೇ ಶತಮಾನದಲ್ಲಿ ಬಸವಣ್ಣನವರು ಬಂದರು. ಈ ಶತಮಾನದಲ್ಲಿ ಬಾಬಾ ಲೇಖರಾಜ್ ಅವರು ಬಂದರು. ಬಸವಣ್ಣನವರು 12ನೇ ಶತಮಾನದಲ್ಲಿ ಜಾತ್ಯತೀತ ಸಮಾಜವನ್ನು ಕಟ್ಟಿ
ಲಿಂಗ ಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ, ಪಂಥ ಭೇದವಿಲ್ಲದೆ ಎಲ್ಲರಿಗೂ ಶಿವಜ್ಞಾನವನ್ನು ಕೊಟ್ಟರು. ಅನುಭವ ಮಂಟಪದಲ್ಲಿ 770 ಅಮರಗಣಗಳನ್ನು ತಯಾರು ಮಾಡಿದ್ರು. 770 ಅಮರಗಣಗಳಂದ್ರೆ ಏನು? ತಪಸ್ವಿಗಳು, ಧರ್ಮ ಟೀಚರ್ಸ್. ಇವಾಗ ನೀವು ಇಲ್ಲಿ ಟೀಚರ್ಸ್ನ ತಯಾರು ಮಾಡ್ತೀರಲ್ಲ, ಹಾಗೆ 770 ಅಮರಗಣಗಳು, ಅವರೆಲ್ಲ ಟೀಚರ್ಸು. ಇನ್ನು ಲಕ್ಷದ ಮೇಲೆ 96,000 ಚರಜಂಗಮರು. ಚರಜಂಗಮರು ಅಂದರೆ ಅವರು ಎಲ್ಲ ಕಡೆ ಹೋಗಿ ಧರ್ಮ ಪ್ರಚಾರ ಮಾಡಬೇಕು, ಶಿವತತ್ವವನ್ನು ಎಲ್ಲ ಕಡೆ ಪ್ರಸಾರ ಮಾಡಬೇಕು. ಅವರಿಗೊಂದು ಕಟ್ಟಪ್ಪಣೆ ಇತ್ತು, ಪಟ್ಟಣಕ್ಕೆ ಪಂಚರಾತ್ರಿ, ಹಳ್ಳಿಗೆ ಏಕರಾತ್ರಿ, ಎಲ್ಲೂ ನಿಲ್ಲಬಾರ್ದು, ಶಿವತತ್ವವನ್ನು ಪ್ರಸಾರ ಮಾಡಿಕೊಂಡು ಎಲ್ಲ ಕಡೆ ಹೋಗ್ಬೇಕು ಅನ್ನುವಂಥ ಕಟ್ಟಪ್ಪಣೆಯನ್ನು ಅನುಭವ ಮಂಟಪದ ಮೂಲಕ ಬಸವಣ್ಣರು ಅವತ್ತು ಮಾಡಿದ್ರು. ಅವತ್ತು ವೈರಾಗ್ಯ ನಿಧಿ ಅಕ್ಕ ಇಡೀ ವಿಶ್ವಕ್ಕೆ ಮಾದರಿ. ಅಕ್ಕನ ತತ್ವಗಳು, ಅಕ್ಕನ ವೈರಾಗ್ಯ ಸಂದೇಶಗಳು ಇವತ್ತು ಕೂಡ ನಮಗೆ ಪ್ರಸ್ತುತ ನಮ್ಮ ಜೀವನಕ್ಕೆ. ನನ್ನ ಜೀವನದಲ್ಲಿ ಹೆಚ್ಚು ಪ್ರಭಾವ ಆಗಿರೋದು ಅಕ್ಕನ ವಚನಗಳು, ಅಕ್ಕನ ಸಂದೇಶಗಳು. ನಮ್ಮ ಅಕ್ಕನವ್ರು ಮಾತಾಡ್ತಾ ಇರುವಾಗ ಒಬ್ರು 1-2 ವಚನಗಳು ಹೇಳಿದ್ರು, ಎಷ್ಟು ಚೆನ್ನಾಗಿ ಹೇಳಿದ್ರು. ಹಾಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ, ಒಡೆಯಂಗ್ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಶಿವ ಕೂಡಲ ಸಂಗಮ ದೇವನಿಗೆ ಸೆರಗೊಡ್ಡಿ ಬೇಡುವೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ನಮ್ಮ ದೇಶದಲ್ಲಿ ಅವತ್ತಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ 108 ಮಾನವ ಕಲ್ಪಿತ, ಮಾನವ ನಿರ್ಮಿತ ದೇವಸ್ಥಾನಗಳು, ದೇವತೆಗಳನ್ನೆಲ್ಲ ಪೂಜೆ ಮಾಡಿಕೊಂಡು ಬಹುದೇವ ಆರಾಧನೆಯಲ್ಲಿ ತೊಡಗಿದ್ದಂತಹ ನಮ್ಮಂಥವರನ್ನ ಬಸವಣ್ಣನವರು ಬಂದು ಏಕದೇವ ಆರಾಧನೆ ತೆಗೆದುಕೊಂಡು ಹೋದ್ರು. ಶಿವನೊಬ್ಬನೇ ಸತ್ಯ, ಅವನೊಬ್ಬನೇ ನಿತ್ಯ, ಅವನೊಬ್ಬನೇ ಶಾಶ್ವತ, ಅವನನ್ನು ನಂಬ್ಕೊಳ್ಳಿ. ಇಡೀ ಶರಣರು ಅಂದ್ರೆ ಯಾರು? ಶಿವನಿಗೆ ಶರಣಾದವರು ಶರಣರು. ಆ ಶರಣರು ಕಲ್ಯಾಣ ನಾಡನ್ನ ದೇವಲೋಕ ಮಾಡಿದ್ರು, ಶಿವಲೋಕ ಮಾಡಿದ್ರು. ಶಿವಲೋಕಕ್ಕೆ ನಿಚ್ಚಣೆ ಆದರು ನಮ್ಮ ಶರಣರು ಅಂತ ಹೇಳ್ತಾರೆ. ಅಂತಹ ಶರಣರು ಉದ್ಭವ ಆಗಿರ್ತಕ್ಕಂಥ ಈ ನಾಡು, ಶಿವ 2 ಕಡೆ ಪ್ರತ್ಯಕ್ಷ ಆದ. ಬಸವಣ್ಣವ್ರ ಕಾಲದಲ್ಲಿ ದಕ್ಷಿಣ ಭಾರತ, ಬಾಬಾ ಲೇಖರಾಜ್ ಅವ್ರ ಕಾಲದಲ್ಲಿ ಉತ್ತರ ಭಾರತ. ಇವತ್ತು ನಾವು ಲಿಂಗಾಯತರು ಅಕ್ಕನ ಬಳಗ ಅಂತ ಕರಿತೀವಿ, ಆದರೆ ಅಕ್ಕನ ಬಳಗವನ್ನ ಬಂದು ನೋಡಿದಾಗ ಇಲ್ಲಿದೆ ಅಕ್ಕನ ಬಳಗ. ನಾವಲ್ಲಿ ಅಕ್ಕನ ಬಳಗ ಕಟ್ಲೇ ಇಲ್ಲ ರೀ, ಸುಮ್ಮನೆ ಅಕ್ಕನ ಬಳಗ ಅಂತ ಇಟ್ಕೊಂಡಿದ್ದೀವಿ. ಅಕ್ಕನ ಬಳಗ ಬಂದು ನೋಡಿದಾಗ ಇಲ್ಲಿದೆ. ನಾನು ಮೋಟ್ ಹಬ್ಬಗೆ ಮೊದಲು ಶಿವಮಣಿ ಅಕ್ಕವ್ರು ನನ್ನ ಕರ್ಕೊಂಡು ಹೋದ್ರು. ಅವಾಗ ಮೃತ್ಯುಂಜಯ ಅಣ್ಣವರು, ಕರುಣಾಜಿಯವರು ಪರಿಚಯ ಆದರು. ಅವ್ರು ಎಲ್ಲ ಕಡೆ ನನ್ನ ಕರ್ಕೊಂಡೋಗಿ ಎಲ್ಲವನ್ನು ತೋರಿಸಿದ್ರು. ನಾನು ವಚನ ಸಾಹಿತ್ಯವನ್ನ ಚೆನ್ನಾಗಿ ತಿಳ್ಕೊಂಡಿದ್ನಲ್ಲ, ನಮ್ಮ ದಕ್ಷಿಣ ಶರಣ ಇಲ್ಲಿ ಬಂದ್ಬಿಟ್ಟವ್ರೆ, ಉತ್ತರಕ್ಕೆ ಬಂದ್ಬಿಟ್ಟವ್ರೆ. ಆದರೆ ಗೌಪ್ಯ ವಚನಕಾರರು ಬರೆದವ್ರೆ, ಕಲಿಯುಗದಲ್ಲಿ ಮತ್ತೆ ಶರಣರು ಅವತರಿಸ್ತಾರೆ ಅಂತ ಹೇಳಿ ಬರೆದಿದ್ದಾರೆ. ಗೌಪ್ಯ ವಚನಕಾರರು ಕಾಲಜ್ಞಾನ ವಚನಗಳಲ್ಲಿ ಬರೆದಿದ್ದಾರೆ. ಈ ಬ್ರಹ್ಮಕುಮಾರಿ ಬೇರೆ ಯಾರು ಅಲ್ಲ, ಅಂದಿನ 12ನೇ ಶತಮಾನದ ಶಿವಶರಣರು, ಅಕ್ಕನ ಬಳಗ, ಅಣ್ಣನ ಬಳಗ. ಮತ್ತೆ ಅದು ಮರುಕಳಿಸಿದೆ. ಇದು ಸತ್ಯಯುಗ ಆಗಬೇಕು, ಶಿವಯುಗ ಆಗಬೇಕು. ತಾವೆಲ್ಲರೂ ದಯಮಾಡಿ ಅಕ್ಕವ್ರಿಗೆ ಹೇಳಿದೆ, ಎಷ್ಟು ಬೇಗ ನನ್ನ ಅಂತರಾಳದ ವಿಷಯನ ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ಬಿಟ್ರು ಅಂದರೆ ಅವ್ರ ಶಬ್ದನ ಉಪಯೋಗಿಸ್ಬಿಟ್ರು. ನಾನು ಹೇಳಿದೆ, ಅಕ್ಕ ನೀವು ಬಾಬಾ ಅಂತಕ್ಕಂಥದ್ದು ಅದು ಉತ್ತರ ಭಾರತಕ್ಕೆ ಸರಿ ಇದೆ, ಅಲ್ಲಿ ಲ್ಯಾಂಗ್ವೇಜಿಗೆ ಸರಿ ಇದೆ, ಅಲ್ಲಿ ಭಾಷೆಗೆ ಸರಿ ಇದೆ. ಇಲ್ಲಿ ನಮ್ಮ ಸ್ಥಾನೀಯ ಭಾಷೆ ಅಂದರೆ ನಮ್ಮ ಸ್ಥಳೀಯ ಭಾಷೆ. ತಂದೆ ಅಂತ ಶಿವ ತಂದೆ ಅಂತಾರೆ ಚೆನ್ನಾಗಿರ್ತದೆ ಅಂತಂದ್ರೆ ಅಷ್ಟೇ. ಅಕ್ಕೋರು 2-3 ಸಲ ಅದನ್ನು ಬಳಸೇ ಬಿಟ್ರು. ಇದು ಅನುಷ್ಠಾನ. ನಮಗೆ ಬಾಬಾ ಅಂತ ಅಂದಾಗ ಏನಾಗುತ್ತೆ ಅಂದ್ರೆ ಅದು ಒಳ್ಳೆಯದೇ ಶಬ್ದ ಅದು. ಆದರೆ ಅದು ಅಲ್ಲಿಗೆ ಉತ್ತರ ಭಾರತಕ್ಕೆ ಅದು ಸರಿ ಅನ್ಸುತ್ತೆ. ಅದನ್ನೇ ನಾವು ಶಿವ ತಂದೆ ಅಂತಂದ್ರೆ ಎಷ್ಟು ಆತ್ಮೀಯತೆ ಬರ್ತದೆ ಅಂತಂದ್ರೆ,
ಎಷ್ಟು ನಮ್ಮ ಹೃದಯ ಸ್ಪಂದಿಸ್ತದೆ ಅಂತಂತಂದ್ರೆ, ನಾನಂತೂ ಎಲ್ಲರ ಮಾತಾಡ್ಬೇಕಾದ್ರೆ ಶಿವ ತಂದೆ ಅಂತಲೇ ಅಂತೀನಿ. ಯಾಕಂದ್ರೆ ಎಲ್ಲರಿಗೂ ಅರ್ಥ, ಸಾಮಾನ್ಯರಿಗೆ ಎಲ್ಲರಿಗೂ ಅರ್ಥ ಆಗ್ತದೆ. ಇವು ನಮ್ಮಲ್ಲಿ ನಮ್ಮ ದೇಶದಲ್ಲಿ ಎಷ್ಟೋ ಜನ ಬಾಬದಿರು ಬಂದು ಏನೋ ಮಾಯಾಮಾಟ ಎಲ್ಲ ಮಾಡಿ ಏನೇನೋ ಕರ್ಮಕಾಂಡಗಳೆಲ್ಲ ಮಾಡಿ ಹೋಗಿದ್ದಾರೆ. ಅಂತಂದ್ರೆ ಈ ಬಾಬರು ಒಬ್ರು ಇರ್ಬೋದೇನೋ ಅಂತ ಸಾಮಾನ್ಯ ಜನ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಅಂತಂದ್ರೆ, ಎಲ್ಲೋದ್ರೂ ಕೂಡ ಶಿವ ತಂದೆ ಶಿವ ತಂದೆ ಶಿವ ತಂದೆ ಅಂತ ಅವ್ರು ಕರೆಕ್ಟಾಗಿ ಅರ್ಥ ಆಗುತ್ತೆ. ಅವಾಗ ಅವ್ರು ಹೇಳ್ತಾರೆ, ಇನ್ನೂ ಒಂದು ಸ್ಪಷ್ಟೀಕರಣ ಮಾಡ್ತೀನಿ. ಇಬ್ಬರು ಶಿವ ಇದ್ದಾರಪ್ಪ, ಒಬ್ಬ ಯೋಗಿ ಶಿವ ಅಥವಾ ಒಬ್ಬ ತಪಸ್ವಿ ಶಿವ, ಇನ್ನೊಬ್ಬ ಪರಶಿವ. ನಮ್ಮೆಲ್ಲರ ತಂದೆ ಪರಶಿವ. ಅವನು ನಿರಾಕಾರ, ಅವನು ಜ್ಯೋತಿ ಸ್ವರೂಪ, ಅವನು ಲಿಂಗರೂಪಿ. ನಾವು ಲಿಂಗ ರೂಪದಲ್ಲಿ ನೋಡ್ಬೋದು ಅಂತಲೂ ನೋಡ್ಬೋದು, ಅಥವಾ ಹಾಗೆ ಜ್ಯೋತಿ ರೂಪದಲ್ಲಿ ನೋಡ್ದು ನೋಡ್ಬೋದು. ಆದ್ರೆ ಯೋಗಿ ಶಿವನೇ ಬೇರೆ, ಈ ಪರಶಿವನೇ ಬೇರೆ ಅನ್ನುವಂಥದ್ದನ್ನ ನಾವು ಸ್ಪಷ್ಟೀಕರಣ ಮಾಡಿಬಿಟ್ರೆ ಪ್ರತಿಯೊಬ್ಬರೂ ಕೂಡ ಬಹುದೇವ ಆರಾಧನೆಯಿಂದ ಏಕದೇವ ಆರಾಧನೆ ಬಂದೇ ಬರ್ತಾರೆ. ಯಾಕಂದ್ರೆ ಎಲ್ಲರಿಗೂ ಜ್ಞಾನ ಬೇಕು. ಶಿವಜ್ಞಾನ ಯಾರಿಗೆ ಬೇಡ? ಜೇನುತುಪ್ಪ ಯಾರಿಗೆ ಬೇಡ? ಎಲ್ಲರಿಗೂ ಬೇಕಾದ್ರೆ ನೆಕ್ಸೋರ ಬರ್ಬೇಕಲ್ಲ. ಆ ನೆಕ್ಸೋ ಅಂತ ಕೆಲಸ ನೀವು ಮಾಡ್ತಾ ಇದ್ದೀರಿ, ಬ್ರಹ್ಮಕುಮಾರಿಸಿಂದ ಮಾಡ್ತಾ ಇದ್ದೀರಿ. ಆಮೇಲೆ ಅದ್ರ ಡಬ್ಬ ಹುಡ್ಕೊಂಡು ಅವ್ರು ಹೋಗ್ತಾರೆ, ಎಲ್ಲೈತಿದ್ದು ಡಬ್ಬ. ಈಗ ರಮೇಶ್ ಅಣ್ಣ ಹೇಳಿದ್ರಲ್ಲ, ನನಗೆ ಗೊತ್ತೇ ಇರಲಿಲ್ಲ ಈ ಹುಡ್ಕೊಂಡಿದ್ದೀನಿ ಅಂತ. ಅದೆಲ್ಲ ಪರಿಸ್ಥಿತಿ ನಮಗೂ ಹಂಗೆ ಆಗಿದೆ. ನಮ್ಮ ಸ್ವಂತದ್ದೂ ಕೂಡ ನಮಗೆ ನೆಕ್ಸೋರ್ ಯಾರಿಲ್ಲ. ನೆಕ್ಸ್ ಮೇಲೆ ಗೊತ್ತಾದ್ರೆ ಡಬ್ಬನೇ ಹುಡ್ಕೊಂಡು ಹೋಗಿ ಶುರು ಮಾಡಿದ್ದೀವಿ ಈಗ. ಹೀಗೆ ನಾನು ಒಂದು ಹುಚ್ಚಿಡಿಸ್ಕೊಂಡು ಬಸವಾದಿ ಶಿವಶರಣನ ತತ್ವ ಸಿದ್ಧಾಂತಗಳನ್ನು, ಆ ಶಿವನ ಮಹಿಮೆಯನ್ನು, ಆ ಶಿವಾಚಾರ ಲಿಂಗಾಚಾರವನ್ನು ಜಗತ್ತಿಗೆ ತಲುಪಿಸ್ಬೇಕಂತ ಹೇಳಿ ನಾವೊಂದು ಬಸವ ಟಿವಿಯನ್ನ ಮಾಡಿದೆ. ನಂತರ ನಾನು ನಮ್ಮ ಇವರು ನಾನು ಮೌಂಟ್ ಹಬ್ಬಕ್ಕೆ ಒಂದು 2-3 ಸಲ ಹೋದೆ. ನಮ್ಮ ಇವರು ಯಾರಲ್ಲ ಮೃತ್ಯುಂಜಯ ಅಣ್ಣವರು ಒಂದು 2-3 ಮೀಟಿಂಗ್ ಮಾಡಿದ್ವಿ. ಪರಿಮಳ ಅಕ್ಕವರು ಕೂಡ, ಪರಿಮಳಕ್ಕಲ್ಲ ನಮ್ಮ ಅಂಬಿಕಾ ಅಕ್ಕವ್ರ ಜೊತೆಲೂ ಕೂಡ ನಮ್ಮ ಮೌಂಟ್ ಹಬ್ಬನಲ್ಲಿ ಒಂದು ಮೀಟಿಂಗ್ ಆಯಿತು. ಬ್ರಹ್ಮಕುಮಾರಿಸ್ದು ಒಂದು ಚಾನಲ್ ಮಾಡ್ರಿ, ಕನ್ನಡದಲ್ಲಿ ಒಂದು ಚಾನಲ್ ಮಾಡ್ರಿ ಅಂತ ಹೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಇಟ್ಟೆ. ಅವ್ರೇನು ಮಾಡಿದ್ರು, ನೀವೊಂದು ಲೋಗ ತಯಾರು ಮಾಡ್ರಿ ಅಂತಂದ್ರು ಮೃತ್ಯುಂಜಯ ಅಣ್ಣವರು. ನಾನು ಲೋಗ ತಯಾರು ಮಾಡಿ ಕಳಿಸಿದ್ದೆ. ಅದನ್ನು ಎಲ್ಲ ಕಡೆ ಅವರು ಕೊಟ್ಟಿದ್ರು. ಅದು ಇಲ್ಲಿ ಪ್ರಿಂಟ್ ಆಗಿದೆ, ಈ ಇನ್ವಿಟೇಷನ್ ಪ್ರಿಂಟ್ ಆಗಿದೆ. ಇದು ಇದೆಯಲ್ಲ, ಇದು ನಮ್ಮ ಬಸವ ಟಿವಿನಲ್ಲಿ ತಯಾರು ಮಾಡಿದಂಥ ಲೋಗೋ, ಈ ಲೋಗೋ. ಅದ ನಂತರ ಹಾಗೆ ಅದು ಪೆಂಡಿಂಗ್ ಆಯಿತು. ಈ ಕೊರೋನಾ ಅದು ಇದು ಎಲ್ಲ ಬಂತಲ್ಲ ಎಂತಾಯಿತು. ಇದು ನಾನು ಇವಾಗಲೂ ಕೂಡ ಹೇಳ್ತಾ ಇದ್ದೀನಿ, ಈಶ್ವರೀಯ ವಿಶ್ವವಿದ್ಯಾನಿಲಯದಲ್ಲಿ ನಡೀತಾ ಇರ್ತಕ್ಕಂಥ ಶಿವಜ್ಞಾನದ ಅವಶ್ಯಕತೆ ಇಡೀ ಜಗತ್ತಿಗೆ ಬೇಕಾಗಿದೆ. ಇಲ್ಲಿ ಸೆಂಟ್ರ್ಗಳಲ್ಲಿ ಬರೋರಿಗೆ ಮಾತ್ರ ಗೊತ್ತಾಗುತ್ತೆ, ಆದರೆ ಟಿವಿ ಹಂಗಲ್ಲ, ಮನೇಲಿ ಕೂತಿರೋರಿಗೂ ಗೊತ್ತಾಗುತ್ತೆ. ಕಟ್ಟ ಕಡೆಯ ಮನುಷ್ಯನಿಗೆ, ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ತಲುಪುತ್ತೆ. ಸೋಷಿಯಲ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಏನಿದೆಯಲ್ಲ ಇವತ್ತು ಈ ಪ್ರಸ್ತುತ ಸಮಾಜದಲ್ಲಿ ಬಹಳ ಪವರ್ಫುಲ್ ವೆಪನ್ಸ್ ಅದು. ಅದನ್ನು ನಾವು ಈ ಬ್ರಹ್ಮಕುಮಾರಿ ಸಂಸ್ಥೆ ಉಪಯೋಗಿಸ್ಕೊಂಡಿದ್ದೆ. ಅಂದರೆ ಎಲ್ಲ ರೀಜನಲ್ ಲ್ಯಾಂಗ್ವೇಜಲ್ಲಿ ಟಿ ವಿಗಳನ್ನು ಮಾಡಿದ್ದೆ. ಆದರೆ ನಮ್ಮ ಈ ಪರಿವರ್ತನೆ ಏನು ವಿಶ್ವ ಪರಿವರ್ತನೆ ಅಂತ ಹೊರಟಿದ್ದೀವಲ್ಲ, ಇದಕ್ಕೆ ಬಹಳ ಸಹಕಾರಿಯಾಗುತ್ತೆ, ಬಹಳ ಸ್ಪೀಡ್ ಆಗುತ್ತೆ. ಇದು ಅವಶ್ಯಕತೆ ಮತ್ತು ಅನಿವಾರ್ಯತೆ ಆಗಿದೆ. ಈ ಟಿ ವಿ ಮಾಧ್ಯಮ ಮಾಡೋದಕ್ಕೆ ನಾನು ಎಲ್ಲ ರೀತಿ ಸಹಕಾರ ಕೊಡ್ತೀನಿ, ಎಲ್ಲ ರೀತಿ. ಒಂದು 0 ಇನ್ವೆಸ್ಟ್ಮೆಂಟಲ್ಲಿ ಬೇಕಾದರೆ ನೀವು ಕರುಣಾಜಿ ಅಣ್ಣವ್ರ ಹತ್ರ ಮಾತಾಡಿ, ಮತ್ತು ಇವ್ರ ಹತ್ರನೂ ಮಾತಾಡ್ರಿ. ನಿಮಗೆ 0 ಇನ್ವೆಸ್ಟ್ಮೆಂಟಲ್ಲಿ ನಾನು ಟಿ ವಿಯನ್ನು ಪ್ರಾರಂಭ ಮಾಡಿಸ್ಕೊಡ್ತೀನಿ. ಅದು ಎಷ್ಟು ಕೋಟಿನಾರ ಆಗಲಿ ನನ್ನ ಸ್ಟುಡಿಯೋದನ್ನೇ ಬಳಸ್ಕೊಂಡು ಮಾಡಿಸ್ಕೊಡ್ತೀನಿ. ಇದನ್ನು ಮೃತ್ಯುಂಜಯ ಅಣ್ಣವ್ರ ಹತ್ರನೂ ಮಾತಾಡ್ರಿ. ಅವ್ರು ಒಪ್ಕೊಂಡಿದ್ದಾರೆ. ಇನ್ನೊಂದು 2-3 ಮೀಟಿಂಗ್ ಆದರೆ ಆಗಬಹುದು. ನಾವು ನಿಜಕ್ಕೂ ಕೂಡ ಮನೆಯಲ್ಲಿ ಕೂತಿರೋರು ಕೂಡ ಈ ಶಿವತತ್ವ ಜ್ಞಾನವನ್ನು ತಲುಪಿಸೋದಕ್ಕೆ ಈ ಮಾಧ್ಯಮ ಬಹಳ ಪ್ರಭಾವಿಯಾಗಿದೆ, ಪರಿಣಾಮಿಯಾಗಿದೆ. ಇದನ್ನು ಮುಂದಿನ ದಿನದಲ್ಲಿ ಮಾಡಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಸಹೋದರಿ ಲಕ್ಷ್ಮೀ ಹರಿಯವರು ಅದ್ಭುತವಾದಂಥ ಮಾತುಗಳ ಪ್ರವಚನ ಮಾಡಿದ್ದಾರೆ. ಅವ್ರು ನಿಜವಾಗ್ಲೂ ಅವ್ರ ಬಾಯಿನಲ್ಲಿ ಇಷ್ಟು ವಿಚಾರಧಾರೆ ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನಿಜಕ್ಕೂ ಅವ್ರು ನಮ್ಮೊಂದು ಅಸೆಟ್. ಇಂತಹ ಒಂದು ಕಾರ್ಯಗಳು ಮಾಡೋದಕ್ಕೆ ಇವರೊಳ್ಳೆ ಒಳ್ಳೆ ಅಸೆಟ್ಟು. ನಾನು ಕೂಡ ಈ ಭಾಗದಲ್ಲಿ ಎಕ್ಸ್ ಕೌನ್ಸಿಲರ್ ಆಗಿದ್ದೆ. ನಂತರ ನಾನು ಈ ಒಂದು ಆಧ್ಯಾತ್ಮಿಕ ಜೀವನ ಕಡೆ ಆ ಕಡೆ ಹೋಗ್ಬಿಟ್ಟೆ. ಆದರೆ ನಮ್ಮ ಹರಿಯಣ್ಣವರು, ಲಕ್ಷ್ಮೀ ಅಕ್ಕವರು ಈ ರಾಜಕಾರಣವನ್ನು ಹಾಗೆ ಮುಂದುವರಿಸಿಕೊಂಡು ವಿದ್ಯಾರಣ್ಯಪುರದಲ್ಲಿ ಇಂತಹ ಒಂದು ಧರ್ಮ ಕಾರ್ಯಗಳನ್ನು ಮಾಡ್ತಾ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಇವತ್ತಿದ್ದಾರೆ. ನಮಗೆಲ್ಲರಿಗೂ ಒಂದು ದೊಡ್ಡ ಆಸ್ತಿ ಅಂದರೆ ನಮ್ಮ ಕೃಷ್ಣ ಬೈರೇಗೌಡರು ಮಹಾತ್ಮರು, ಅವರ ಆಧ್ಯಾತ್ಮಿಕ ಜೀವಿ, ಒಬ್ಬ ಯೋಗಿ, ಒಬ್ಬ ಮಹರ್ಷಿ ಅಂತ ಹೇಳ್ಬೋದು ನಮ್ಮ ಕೃಷ್ಣ ಬೈರೇಗೌಡರನ್ನ, ಅವ್ರ ಕುಟುಂಬವನ್ನ. ಅಂಥವರ ಸಾಕಾರದಿಂದ ಇಂಥ ಪುಣ್ಯ ಕಾರ್ಯಗಳು ಸದಾ ಸಮಾಜದಲ್ಲಿ ನಡೀಲಿ ಅಂತ ಹೇಳ್ತಾ ನನ್ನ ಮಾತು ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣ.